ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕಷ್ಟು ಬೆಳವಣಿಗೆಗಳು ಆಗಿರ್ತಕ್ಕಂಥದ್ದು. 13 ವರ್ಷ ಆದರೂ ಕೂಡ ಕೊಲೆ ಆರೋಪಿಗಳು ಯಾರು ಎಂಬುದು ಸಿಕ್ಕಿಲ್ಲ ಎಂಬ ಒಂದು ಕಾರಣದಿಂದಾಗಿ ಆನೆ ಮಾವುತನ ಫ್ಯಾಮಿಲಿಯವರು ಈಗ ಮತ್ತೆ SIT ಕಚೇರಿಗೆ ಬಂದಿರತಕ್ಕಂಥದ್ದು. ಈ ಹಿಂದೆಯೂ ಕೂಡ ದೂರನ್ನು ಕೂಡ ನೀಡಿದ್ರು, ಆದರೆ ಅಲ್ಲಿ ಅಧಿಕೃತವಾದಂಥ ದೂರನ್ನು ಕೂಡ ನೀಡೋದಕ್ಕಾಗಿರಲಿಲ್ಲ. ಕಾರಣ ಇಷ್ಟೇ, ಆ ಒಂದು ಸಂಬಂಧಪಟ್ಟ ಹಾಗೆ ಪ್ರಕರಣ ಏನಿತ್ತಲ್ಲ, ಆ ಒಂದು ಪ್ರಕರಣ ಕೋರ್ಟಲ್ಲಿ ವಿಚಾರಣೆಯಲ್ಲಿ ಇರುವ ಕಾರಣದಿಂದಾಗಿ SIT ಅವರು ಅದನ್ನು ರಿಸೀವ್ ಮಾಡೋದಕ್ಕೆ ಆಗೋದಿಲ್ಲ. ಆ ಕಾರಣದಿಂದಾಗಿ ಕೇಸನ್ನು ಕೂಡ ಅಲ್ಲಿ ತಗೊಳ್ಳೋದಕ್ಕೆ ಸಾಧ್ಯವಾಗಿರೋದಿಲ್ಲ, ತನಿಖೆಯನ್ನ ಮಾಡೋದಕ್ಕೆ ಆಗೋದಿಲ್ಲ ಎಂಬ ಒಂದು ಕಾರಣದಿಂದಾಗಿ ನಿರಾಕರಿಸಿದ್ರು. ಅದಾದ ಬಳಿಕ ಆನೆ ಮಾವುತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಕೇಸನ್ನ ಆನೆ ಮಾವುತನ ಮಕ್ಕಳು ಹಿಂಪಡಿತಾರೆ. ಅದಾದ ಬಳಿಕ ಇವತ್ತು SIT ಕಚೇರಿಗೆ ಬಂದು ಕೇಸನ್ನು ಕೂಡ ವಾಪಸ್ ಕೊಡ್ತಾರೆ. ಅಲ್ಲಿ ಏನೇನೆಲ್ಲ ಆಯಿತು, SIT ತಂಡದವರು ಏನೆಲ್ಲ ಹೇಳಿದ್ರು, ಇವರಿಗೆ ಏನೆಲ್ಲ ಪ್ರತಿಕ್ರಿಯೆಯನ್ನ ನೀಡಿದ್ರು ಎಂಬುದನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ಜೊತೆಗೆ ಇನ್ನು ಧರ್ಮಸ್ಥಳದಲ್ಲಿ ಬುರುಡೆ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ SIT ಪೊಲೀಸರಿಂದ ಒಂದು ಶೋಧ ಕಾರ್ಯ ಆರಂಭವಾಗಿರ್ತಕ್ಕಂಥದ್ದು. ಬಂಗ್ಲೆಗುಡ್ಡ ಬಳಿ ವಿಠಲಗೌಡನನ್ನ ಕರೆದುಕೊಂಡು ಹೋಗಿ ಆ ಒಂದು ಸ್ಥಳವನ್ನ ಮಹಜರು ಮಾಡಿರ್ತಕ್ಕಂಥ. ಈ ಹಿಂದೆಯೂ ಕೂಡ ವಿಠಲಗೌಡನನ್ನ ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಆ ಸ್ಥಳ ಮಹಜರನ್ನ ಕೂಡ ಮಾಡಲಾಗಿತ್ತು. ಜೊತೆಗೆ ಈಗ ಒಂದು ಮತ್ತೆ ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿರ್ತಕ್ಕಂಥದ್ದು. ಯಾಕೆ ಪದೇ ಪದೇ ಕರೆದುಕೊಂಡು ಹೋಗ್ತಾ ಇದ್ದಾರೆ ಎಂಬ ಒಂದು ಪ್ರಶ್ನೆಯೂ ಕೂಡ ನಿಮ್ಮಲ್ಲಿ ಮೂಡಬಹುದು. ಸೊ ಅದನ್ನು ಹೆಚ್ಚು ನಾವು ಮಾತಾಡೋದಕ್ಕೆ ಆಗೋದಿಲ್ಲ, ಯಾಕೆಂತಂದ್ರೆ SIT ತನಿಖೆ ಇರೋದ್ರಿಂದ ಒಂದು ಸ್ಟ್ರಾಂಗ್ ಎವಿಡೆನ್ಸ್ಗೋಸ್ಕರನೇ ಹುಡುಕ್ತಾ ಇರ್ತದೆ. ಹಾಗಾಗಿ ಅದರ ಬಗ್ಗೆ ನಾವು ಹೆಚ್ಚು ಮಾತನಾಡಕ್ಕೆ ಹೋಗೋದಿಲ್ಲ. ಬದಲಿಗೆ ಏನೇನೆಲ್ಲ ಅಪ್ಡೇಟ್ಗಳಾಗಿದೆ, ನೋಟಕ್ಕೆ ಅಥವಾ ಮೂಲಗಳಿಂದ ಏನೆಲ್ಲ ಮಾಹಿತಿ ಬಂದಿದೆ, ಆ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವಂತಹದ್ದು. ಒಟ್ಟಾರೆಯಾಗಿ ಇವತ್ತು ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಎರಡು ರೀತಿಯಾದಂತಹ ಬೆಳವಣಿಗೆಗಳು ಆಗಿರ್ತಕ್ಕಂತಹದ್ದು. ಇನ್ನು ಆನೆ ಮಾವುತನ ಕೇಸ್ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದ್ರೆ, ಈ SIT ತಂಡ ಏನಿದೆ, ಈ ಹಿಂದೆಯೂ ಕೂಡ ಆನೆ ಮಾವುತನ ಮಗ ಮತ್ತು ಮಗಳು ಬಂದು SITಗೆ ದೂರನ್ನು ಕೂಡ ನೀಡೋದಕ್ಕೆ ಹೋಗಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ನಲ್ಲಿ ಆ ಒಂದು ಕೇಸ್ ಇರೋ ಕಾರಣದಿಂದಾಗಿ SIT ಆ ದೂರನ್ನು ನಿರಾಕರಿಸಿತ್ತು ಅಂತ ಹೇಳಲಾಗ್ತಾ ಇದೆ. ನಿರಾಕರಿಸಿತ್ತು ಅಥವಾ ತನಿಖೆಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಎಂಬ ಒಂದು ಮಾಹಿತಿಯನ್ನು ನೀಡಿತ್ತು, ಗೊತ್ತಿಲ್ಲ. ಬದಲಿಗೆ ಆಗ ಸರಿಯಾದ ರೀತಿಯಲ್ಲಿ ಕೇಸನ್ನು ದಾಖಲು ಮಾಡೋದಕ್ಕೆ ಆಗಿರಲಿಲ್ಲ, ಅಧಿಕೃತವಾಗಿ ಕೇಸನ್ನು ದಾಖಲು ಮಾಡೋದಕ್ಕೆ ಆಗದೇ ಇರುವ ಕಾರಣದಿಂದಾಗಿ ಇವತ್ತು ಮತ್ತೆ ಆನೆ ಮಾವುತನ ಕುಟುಂಬದವರು ಬಂದು ಮತ್ತೆ ಇವತ್ತು ಕೇಸನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. SIT ತಂಡದವರು ಈ ಒಂದು ಕೇಸನ್ನು ಕೂಡ ರಿಸೀವ್ ಮಾಡಿದ್ದಾರೆ. ತನಿಖೆಯನ್ನು ನಾವು ಆರಂಭಿಸ್ತೀವಿ, ನಾವು ನಿಮ್ಮನ್ನ ಕರೆದಾಗ ನೀವು ಸರಿಯಾದ ಸಮಯಕ್ಕೆ ಸ್ಪಂದಿಸಬೇಕು, ಆ ರೀತಿಯಾದಂತಹ ಒಂದಿಷ್ಟು ಮಾತುಗಳನ್ನು ಇವರಿಗೆ ಜೊತೆ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿ ಹೆಚ್ಚು ಮಾಹಿತಿಯನ್ನು ಅವರ ಕುಟುಂಬದವರು ಕೂಡ ನೀಡಿಲ್ಲ. ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆಯೂ ಕೂಡ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ವಿಠಲಗೌಡನೇ ಈ ಒಂದು ಬುರುಡೆಯನ್ನು ತಂದು ಕೊಟ್ಟಿರ್ತಕ್ಕಂಥದ್ದು. ಈ ಬುರುಡೆಯನ್ನು ತಂದುಕೊಟ್ಟ ವಿಠಲಗೌಡನೇ ಇದಕ್ಕೆ ಎಲ್ಲದಕ್ಕೂ ಕೂಡ ಸೂತ್ರಧಾರಿ ಎಂಬ ಒಂದು ಆರೋಪಗಳು ಹರಿದಾಡ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ SIT ಪೊಲೀಸರು ಕೂಡ ಆ ಒಂದು ವ್ಯಕ್ತಿಯನ್ನ ಸ್ಥಳ ಮಹಜರಿಗೂ ಕೂಡ ಕರೆದುಕೊಂಡು ಹೋಗಿದ್ರು. ಏನೇನೆಲ್ಲ ಆಯಿತು ಎಂಬುದು ನಿಮಗೆ ಅದರ ಬಗ್ಗೆ ಗೊತ್ತಿದೆ, ಅದರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಹೋಗೋದಿಲ್ಲ. ಆರಂಭದಲ್ಲಿ ಆ ಬಂಗ್ಲೆಗುಡ್ಡಕ್ಕೆ ಹೋಗಿ ಬಂಗ್ಲೆಗುಡ್ಡದಿಂದನೇ ಅದನ್ನು ತೆಗೆದುಕೊಂಡು ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದರ ಒಂದು FSL ವರದಿಯೂ ಕೂಡ ಬರಬೇಕಾಗಿದೆ. ಒಟ್ಟಾರೆಯಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾದಂತಹ ಬೆಳವಣಿಗೆ ಆಗಿದೆ. ಈ ವಿಠಲಗೌಡನನ್ನ ಮತ್ತೆ ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗಿದೆ. ಇನ್ನು ಈ ಒಂದು ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆಲ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು, ವಿಠಲಗೌಡನನ್ನ ಯಾಕೆ ಇದುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲ? ಪ್ರಶ್ನೆ ಕಾಡ್ತಾ ಇರುತ್ತೆ ತಾನೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನನಗೂ ಕೂಡ ಗೊತ್ತಿಲ್ಲ, ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ. ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಬೇಕು ಎಂಬ ಒಂದು ಕಾರಣದಿಂದಾಗಿ ವಿಠಲಗೌಡನನ್ನ ಫ್ರೀ ಬಿಟ್ಟಿದ್ದಾರೋ ಅಥವಾ ಸೊ ಗೊತ್ತಿಲ್ಲ, ಯಾವುದೂ ಕೂಡ ನಿಖರವಾದಂತಹ ಮಾಹಿತಿ ಗೊತ್ತಿಲ್ಲ. SIT ಯಾವುದೇ ಮಾಹಿತಿಯನ್ನು ಕೂಡ ಹೊರ ಹಾಕಿಲ್ಲ. ಇಲ್ಲಿ ಯಾರೇ ಹೇಳಿದ್ರು ಕೂಡ ನಿಮಗೆ, ಯಾವ ಮಾಧ್ಯಮದವರಾಗಿರಲಿ ಅಥವಾ ಬೇರೆ ಬೇರೆಯವರು ಯಾರೇ ಸಂಬಂಧಪಟ್ಟಿರ್ತಕ್ಕಂಥವರಾಗಿರಲಿ, ಯಾರು ಹೇಳಿದ್ರು ಕೂಡ ಅದೆಲ್ಲವೂ ಕೂಡ ಅಧಿಕೃತವಾದಂತಹ ಮಾಹಿತಿ ಅಲ್ಲ. ಅಧಿಕೃತವಾದಂತಹ ಮಾಹಿತಿಯನ್ನು SIT ತಂಡ ಯಾರಿಗೂ ಕೂಡ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಅಧಿಕೃತವಾದಂತಹ ಮಾಹಿತಿಯನ್ನ ಸಮಾಜಕ್ಕೆ ಹಂಚೋದಾಗಿದ್ರೆ ಮಾಧ್ಯಮದವರನ್ನ ಸ್ಟೇಷನ್ ಒಳಗಡೆನೆ ಕರೆದುಕೊಂಡು ಅವರ ಮುಂದೆನೆ ಕೂತು ಚರ್ಚೆಯನ್ನ ಮಾಡ್ತಾ ಇದ್ರಲ್ಲ, ಅವರ ಮುಂದೆನೆ ಕೂತು ಅವರನ್ನ ಏನು ಇನ್ವೆಸ್ಟಿಗೇಷನ್ಗೆ ಕರಿತಾ ಇದ್ರು, ಆ ಒಂದು ಆರೋಪಿಗಳನ್ನ ಅಥವಾ ಇನ್ವೆಸ್ಟಿಗೇಷನ್ ಕರೆದಿರ್ತಕ್ಕಂಥ ವ್ಯಕ್ತಿಗಳನ್ನ ಜೊತೆಗೆ ಮಾಧ್ಯಮದವರ ಮುಂದೆ ಕೂತ್ಕೊಂಡು ಹೇಳಿಬಿಡ್ತಾ ಇದ್ರು, ಏನೇನು ಪ್ರಶ್ನೆಗಳು ಕೇಳಬೇಕಾಗಿತ್ತು ಕೇಳ್ತಾ ಇದ್ರು. ಸೊ ಆ ರೀತಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಬದಲಿಗೆ ಯಾರೋ ಹೇಳಿದ್ದನ್ನು ಕೂಡ ನೀವು ನಂಬೋದಕ್ಕೆ ಹೋಗಬೇಡಿ. ಅಧಿಕೃತ ಮಾಹಿತಿ ಎಲ್ಲಿಂದ ಕೂಡ ಬರೋದಕ್ಕೆ ಸಾಧ್ಯವೇ ಇಲ್ಲ. ಯಾರೋ ಹೇಳಿದಂಥ ಊಹಾಪೋಹಗಳು ಅಥವಾ ಕೆಲವೊಂದಿಷ್ಟು ಬಂದಿರತಕ್ಕಂಥ ಮೂಲಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಹೇಳಬಹುದೇ ವಿನಃ ಯಾರಿಂದನೂ ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. ಅದನ್ನ SIT ತಂಡದವರೇ ಕೊಡಬೇಕು, ಅದರ ಸರ್ಕಾರವೇ ಕೊಡಬೇಕು. ಸೊ ಅದೆಲ್ಲವೂ ಕೂಡ ಆದ ಬಳಿಕ ನಿಮಗೆ ಅಧಿಕೃತವಾದಂತಹ ಮಾಹಿತಿ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ 2012ರಲ್ಲಿ ಆನೆ ಮಾವುತ ಕೊಲೆ ಕೇಸ್ ಮರು ತನಿಖೆಗೆ SITಗೆ ಈಗಾಗಲೇ ಮತ್ತೆ ಕೇಳಿಕೊಂಡಿರ್ತಕ್ಕಂತಹದ್ದು. ವಿಠಲಗೌಡನನ್ನ ಮತ್ತೆ ಆ ಒಂದು ಬಂಗ್ಲೆಗುಡ್ಡಕ್ಕೆ ಕರೆದುಕೊಂಡು ಹೋಗಿ ಸ್ಥಳವನ್ನ ಮಹಜರು ಮಾಡಿರ್ತಕ್ಕಂತಹದ್ದು. ಈ ರೀತಿಯಾದಂಥ ಬೆಳವಣಿಗೆ ಆಗಿದೆ. ಸೊ ಇದರ ಬಗ್ಗೆ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ವೈಯಕ್ತಿಕವಾಗಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.